ಹೆಬ್ಬಾರ್ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ಅಭಿಪ್ರಾಯವನ್ನ ತಿಳಿಸಿದ್ವಿ. ಪಕ್ಷಕ್ಕೆ ಮುಜುಗರ ಆಗುವ ವರ್ತನೆಯನ್ನ ಶಿಸ್ತು ಸಮಿತಿ ಗಮನಿಸಿದೆ. ವಿಜಯೇಂದ್ರ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಈಗ ಇಬ್ಬರು ನಾಯಕರನ್ನ ಉಚ್ಚಾಟನೆ ಮಾಡಲಾಗಿದೆ. ಇದರ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾವೇ ಅಭಿಪ್ರಾಯವನ್ನ ತಿಳಿಸಿದ್ವಿ ಇವರಿಬ್ಬರ ಬಗ್ಗೆ. ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ವರ್ತನೆ ಇತ್ತು ಇವರದ್ದು. ಈಗ ಇಬ್ಬರು ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಇದು ನಮ್ಮ ಪಕ್ಷದ ತೀರ್ಮಾನ. ಇದರಿಂದ ಡಿ.ಕೆ. ಶಿವಕುಮಾರ್ ಬೇಸರ ವ್ಯಕ್ತಪಡಿಸೋದು ಬೇಡ. ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಅಧಿಕಾರ ಅನುಭವಿಸಿದ್ರು. ಈಗ ವಿಪಕ್ಷದಲ್ಲಿ ಕೂರೋಕೆ ಕಷ್ಟ ಆಗಿರಬೇಕು. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಶಿವರಾಮ್ ಹೆಬ್ಬಾರ್ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವೇ ಅಭಿಪ್ರಾಯವನ್ನ ತಿಳಿಸಿದ್ವಿ. ಪಕ್ಷಕ್ಕೆ ಮುಜುಗರ ಆಗುವ ವರ್ತನೆಯನ್ನ ಶಿಸ್ತು ಸಮಿತಿಯು ಕೂಡ ಗಮನಿಸಿದೆ. ಈಗ ಇಬ್ರು ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇದು ನಮ್ಮ ಪಕ್ಷದ ತೀರ್ಮಾನ. ಇದರಿಂದ ಡಿ.ಕೆ. ಶಿವಕುಮಾರ್ ಬೇಸರ ವ್ಯಕ್ತಪಡಿಸೋದು ಬೇಡ ಅಂತ ಕೂಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮಾಜಿ ಸ್ಪೀಕರ್ ಕೋಳಿವಾಡ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್, ಈಗ ಇಬ್ಬರು ನಾಯಕರನ್ನ ಉಚ್ಚಾಟನೆ ಮಾಡಿದೆ ಸರ್ ಬಿಜೆಪಿ, ಏನ್ ಹೇಳ್ತೀರಿ? ಉಚ್ಚಾಟನೆ ಅದು ಬಿಜೆಪಿ ಪಕ್ಷದ ನಿರ್ಧಾರ. ಕಾನೂನು ಪ್ರಕಾರ ಹೇಳ್ಬೇಕು ಅಂದ್ರೆ ಅವ್ರೀಗ ಉಚ್ಚಾಟನೆ ಮಾಡಿದ್ರಿಂದ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ಯಾರ ಅಂತ ಅವರು ಆಂಟಿ ಡಿಫೆಕ್ಷನ್ ಆಕ್ಟ್ ಕೆಳಗೆ ಸ್ಪೀಕರ್ಗೆ ದೂರನ್ನು ಕೊಡ್ಬೋದು. ಸ್ಪೀಕರ್ ನಿರ್ಣಯ ಮಾಡ್ಬೋದು. ಸರ್, ಈಗ ಇಬ್ಬರು ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ. ಆದ್ರೆ ಇವರಿಬ್ರು ಶಾಸಕರಾಗಿ ಮುಂದುವರಿತಾರಾ ಅಥವಾ ಏನಾಗುತ್ತೆ ಸರ್ ಮುಂದೆ? ಅದೇ ಆಂಟಿ ಡಿಫೆಕ್ಷನ್ ಆಕ್ಟ್ ಕೆಳಗ ಬಿಜೆಪಿ ಅವರು ಸ್ಪೀಕರ್ ಕಡೆ ಕಾನೂನು ಪ್ರಕಾರ ಅಲಿಗೇಷನ್ ಮಾಡಬಹುದು. ಅಲಿಗೇಷನ್ ಒಂದು ಕೇಸ್ ಮಾಡಬಹುದು. ಆಂಟಿ ಡಿಫೆಕ್ಷನ್ ಆಕ್ಟ್ ಕೆಳಗೆ ಒಂದು ಕೇಸ್ ಮಾಡಬಹುದು. ಇವ್ರನ್ನ ಉಚ್ಚಾಟನೆ ಮಾಡ್ರಿ ಅಂತ. ಉಚ್ಚಾಟನೆ ಮಾಡೋದು ಅದು ಸ್ಪೀಕರ್ಗೆ ಬಿಟ್ಟಂತ ವಿಷಯ. ಓಕೆ, ಒಟ್ಟಾರೆ ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಸರ್ ಈಗ ಉಚ್ಚಾಟನೆ ಆದ ನಂತರ? ಮುಂದಿನ ಪ್ರಕ್ರಿಯೆ ಅವ್ರ ಪಾರ್ಟಿ ಅವ್ರು ಏನ್ ಮಾಡ್ತಾರೋ ಅದು ಪ್ರಕ್ರಿಯೆ. ಅವ್ರು ಒಂದು ವೇಳೆ ಇವ್ರಿಬ್ಬರನ್ನು ಶಾಸಕತ್ವದಿಂದ ವಜಾ ಮಾಡಬೇಕು ಅಂತಂದು ಆಂಟಿ ಡಿಫೆಕ್ಷನ್ ಆಕ್ಟ್ ಕೆಳಗ ಸ್ಪೀಕರ್ಗೆ ಅವರು ಕೇಸ್ ಮಾಡಬಹುದು. ಸ್ಪೀಕರ್ ಅದನ್ನ ಹೇರ್ ಮಾಡ್ತಾರೆ. ಹೇರ್ ಮಾಡಿ ಅವರು ನಿರ್ಣಯ ತಗೊಂತಾರೆ. ಸರ್, ಈಗ ಇವರಿಬ್ರು ಪಕ್ಷದ ವಿರುದ್ಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಸೊ ಹಂಗಾಗಿ ಏನಾದ್ರೂ ಕ್ರಮ ತೆಗೆದುಕೊಳ್ಬಹುದಾ ಇವರ ವಿರುದ್ಧ? ಯಾರು ಕ್ರಮ ತೆಗೆದುಕೊಳ್ಬಹುದು ಅಂದ್ರೆ ಈಗ ಸ್ಪೀಕರ್ ಆಗಿರ್ಬಹುದು, ಬಿಜೆಪಿ ಅಂತೂ ತಗೊಳಕ್ ಆಗಲ್ಲ. ಈಗ ಇಲ್ಲ, ಸ್ಪೀಕರ್ ಸೋಮೋಟ ತಗೊಳಲ್ಲ. ಬಿಜೆಪಿ ಅವರು ಆಂಟಿ ಡಿಫೆಕ್ಷನ್ ಆಕ್ಟ್ ಕೆಳಗ ಅವರು ಕೇಸ್ ಮಾಡಿದ್ನಪ್ಪ ಅಂದ್ರ ಅವಾಗ ಸ್ಪೀಕರ್ ಅದನ್ನ ಹಿಯರ್ ಮಾಡಿ ನಿರ್ಣಯ ಮಾಡ್ತಾರೆ. ಓಕೆ ಸರ್. ಅವರು ಎಂ.ಎಲ್.ಎ ಸ್ಥಾನದಿಂದ ವಜಾ ಮಾಡ್ತಾರೋ ಬಿಡ್ಬೇಕು ಅನ್ನೋದು ಸ್ಪೀಕರ್ಗೆ ಬಿಟ್ಟಂತ ವಿಷಯ. ಓಕೆ, ಈಗ ಉಚ್ಚಾಟನೆ ಆಗಿದ್ದಾರೆ ಸರ್. ಈ ಸಂದರ್ಭದಲ್ಲಿನೇ ಇವರು ಬೇರೆ ಪಕ್ಷಕ್ಕೆ ಹೋಗುವಂತ ಒಂದು ಕೆಲಸ ಆಗ್ಬಹುದಾ ಅಂತ ಮಾಡ್ಬಹುದಾ? ಅವ್ರು ಹೋಗ್ಬೋದಾ ಈಗ? ಅಲ್ಲ, ಅದು ಅವ್ರಿಗೆ ಬಿಟ್ಟಂತ ವಿಷಯ. ಅವ್ರು ಬೇರೆ ಪಕ್ಷಕ್ಕೆ ಹೋದ್ರು ಆಂಟಿ ಡಿಫೆಕ್ಷನ್ ಆಕ್ಟ್ ಆಗುತ್ತೆ. ಪಕ್ಷದಿಂದ ಹೊರಗೆ ಹಾಕಿದ್ರು ಆಂಟಿ ಡಿಫೆಕ್ಷನ್ ಆಕ್ಟ್ ಆಗುತ್ತೆ. ಅಲ್ಟಿಮೇಟ್ಲಿ ದ ರಿಸಲ್ಟ್ ಏನು? ಆಂಟಿ ಡಿಫೆಕ್ಷನ್ ಆಕ್ಟ್ ಕೆಳಗೆ ಸ್ಪೀಕರ್ಗೆ ಕೇಸ್ ಕೊಡ್ಬೇಕು. ಸ್ಪೀಕರ್ ಅದನ್ನ ವಿಚಾರಣೆ ಮಾಡಿ ಅವ್ರನ್ನ ಎಂ.ಎಲ್.ಎ ಸದಸ್ಯರನ್ನ ವಜಾ ಮಾಡಬೇಕು ಬಿಡ್ಬೇಕು ಅನ್ನೋದು ಸ್ಪೀಕರ್ಗೆ ಬಿಟ್ಟು ವಿಷಯ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ